ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಪಬ್ಲಿಕ್ ನೋಟಿಸ್ ಬಿಟ್ಟಿದ್ದಾರೆ. 8/2/2026ಕ್ಕೆ ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ UG 2026 2026 ನೀಟ್ ರಿಜಿಸ್ಟ್ರೇಷನ್ಗೋಸ್ಕರ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಅದಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವ ದಿನಾಂಕ ಎಷ್ಟಿದೆ, ಇಲ್ಲಿ ಮುಖ್ಯವಾಗಿ ದಿನಾಂಕ ನೋಡಿ. ಆಮೇಲೆ ಈ ವರ್ಷದ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋನು ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುವುದಿದ್ರೆ ಮಿಸ್ ಮಾಡೋ ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಇಲ್ಲಿ ಒಂದನೇದಾಗಿ ಈ ಒಂದು ನೀಟ್ ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಆಗಿರೋದು 8 ಫೆಬ್ರವರಿ 2026ರಿಂದ 8 ಮಾರ್ಚ್ 2026ರವರೆಗೆ. 8 ಮಾರ್ಚ್ 2026 ರಾತ್ರಿ 9 ಗಂಟೆವರೆಗೆ ಆಕ್ಟಿವೇಟ್ ಇರುತ್ತೆ. ಅಲ್ಲಿವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. 1 ತಿಂಗಳ ಮಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲ್ಲ ನಿಮ್ಮ ಸರಿಯಾದ ಡಾಕ್ಯುಮೆಂಟ್ಸ್ಗಳಿದ್ರೆ ಈ ಒಂದು ಅಪ್ಲಿಕೇಶನನ್ನು ಹಾಕಿಕೊಳ್ಳಿ. ಆಮೇಲೆ ಇದು 8 ಮಾರ್ಚ್ 2026ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ, ಅಂದರೆ ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ. ಅಪ್ಲಿಕೇಶನ್ ಹಾಕಿರ್ತೀರಾ 9 ಗಂಟೆ ಒಳಗಡೆ ಅಪ್ಲಿಕೇಶನ್ ಹಾಕಿರ್ತೀರಾ, ಆ ಒಂದು ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಕೂಡ ಅದೇ ದಿವಸ, ಅಂದರೆ 8 ಮಾರ್ಚ್ 2026 ರಾತ್ರಿ 11:50 ಅವಕಾಶ ಇರುತ್ತೆ. ಒಟ್ಟಿನಲ್ಲಿ 8 ಫೆಬ್ರವರಿ 2026ರಿಂದ 8 ಮಾರ್ಚ್ 2026ರವರೆಗೆ ಈ ಒಂದು ನೀಟ್ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಆಮೇಲೆ ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ದು ಕೂಡ ಈ ಒಂದು ನೀಟ್ ಬಗ್ಗೆ ನಾನು ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲಿ ಮುಖ್ಯವಾಗಿ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್, ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಗಳು ಮಾಡ್ಕೊಂಡಿದ್ರೆ ಅದು ಕರೆಕ್ಷನ್ ಮಾಡಲು ಅವಕಾಶ ಅಂದರೆ ಯಾವಾಗ ಕೊಡ್ತಾರೆ ಅಂದರೆ 10 ಮಾರ್ಚ್ 2026ರಿಂದ 12 ಮಾರ್ಚ್ 2026ರವರೆಗೆ ಕರೆಕ್ಷನ್ ಮಾಡಲು ಅವಕಾಶ ಕೊಡ್ತಾರೆ. 10 ಮಾರ್ಚ್ 2026ರಿಂದ 12 ಮಾರ್ಚ್ 2026ರವರೆಗೆ 2 ದಿವಸ ಕಾಲಾವಕಾಶ ಕೊಟ್ಟಿರ್ತಾರೆ. ನೀವೊಂದು ಅಪ್ಲಿಕೇಶನ್ ಹಾಕಿರುವಾಗ ಫೈನಲ್ ಸಬ್ಮಿಟ್ ಮಾಡಿ ನೀವು ಪ್ರಿಂಟ್ಔಟ್ ತೆಗೆದುಕೊಂಡಿರ್ತೀರ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಆ ಒಂದು ಕರೆಕ್ಷನ್ ಮಾಡಿಕೊಳ್ಳಲು 10 ಮಾರ್ಚ್ 2026ರಿಂದ 12 ಮಾರ್ಚ್ 2026ರವರೆಗೆ ಅವಕಾಶ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಅಪ್ಲಿಕೇಶನ್ ಪೇಮೆಂಟ್ ಟೆಸ್ಟ್ ಮಾಡಬೇಕಿರುತ್ತೆ. ಜನರಲ್ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಕ್ಯಾಟಗರಿ ಆಫ್ ದ ಕ್ಯಾಂಡಿಡೇಟ್ಸ್ ಹಾಗೂ ಇಲ್ಲಿ ಎಷ್ಟು ಫೀಸ್ ಇದೆ, ಆನ್ಲೈನ್ ಪೇಮೆಂಟ್ ಟೆಸ್ಟ್ ಮಾಡಬೇಕಾಗತ್ತೆ. ಜನರಲ್ ವಿದ್ಯಾರ್ಥಿಗಳಿಗೆ 1,700 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ. ಜನರಲ್ ಹಾಕುವಂಥ ವಿದ್ಯಾರ್ಥಿಗಳಿಗೆ 1,700 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಜನರಲ್ EWS ಅಂತ ಇರುತ್ತೆ, ಅಥವಾ OBC NCL ಸರ್ಟಿಫಿಕೇಟ್ ತೆಗೆದುಕೊಂಡಿರುತ್ತ OBC ವಿದ್ಯಾರ್ಥಿಗಳಿಗೆ 1,600 ರೂಪಾಯಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿರುತ್ತೆ. ಫೋನ್ಪೇ ಮುಖಾಂತರ ಅಥವಾ UPI ಮುಖಾಂತರ, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಇಲ್ಲಿ ಪೇಮೆಂಟ್ ಮಾಡೋದಿರುತ್ತೆ. SC ST ಹಾಗೂ ಪರ್ಸನ್ ವಿತ್ ಡಿಸಬಿಲಿಟಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಹಾಗೂ ಥರ್ಡ್ ಜನರಲ್ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಒಟ್ಟಿನಲ್ಲಿ ಜನರಲ್ ವಿದ್ಯಾರ್ಥಿಗಳಿಗೆ 1,700 ರೂಪಾಯಿ ಇದೆ. ಜನರಲ್ EWS ಅಥವಾ OBC NCL ವಿದ್ಯಾರ್ಥಿಗಳಿಗೆ 1,600 ರೂಪಾಯಿ ಇದೆ. SC ST ಹಾಗೂ PWD ಥರ್ಡ್ ಜನರಲ್ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಇದೆ. ಔಟ್ಸೈಡ್ ಆಫ್ ದ ಇಂಡಿಯಾ ವಿದ್ಯಾರ್ಥಿಗಳಿಗೆ 9,500 ಇರುತ್ತೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಎಕ್ಸಾಮಿನೇಷನ್ ಯಾವಾಗಿರುತ್ತೆ, ಈ ಒಂದು ನೀಟ್ ಎಕ್ಸಾಮಿನೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮಿನೇಷನ್ ಡೇಟ್ 3 ಮೇ 2026. 3 ಮೇ 2026 180 ಮಿನಿಟ್ಸ್, ಅಂದರೆ 3 ಗಂಟೆಗಳ ಈ ಒಂದು ಪರೀಕ್ಷೆ ನಡೆಯುತ್ತೆ. 2 ಗಂಟೆಯಿಂದ 5 ಗಂಟೆವರೆಗೆ ಈ ಒಂದು ಪರೀಕ್ಷೆಯ ಟೈಮಿಂಗ್ ಕೊಟ್ಟಿದ್ದಾರೆ. ಆಮೇಲೆ UG ನೀಟ್ 2026 ಈ ಒಂದು ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಟು ಬಿ ಅನೌನ್ಸ್ಡ್ ಲೆಟರ್ ಅಂತ ಕೊಟ್ಟಿದ್ದಾರೆ. ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಬಗ್ಗೆ ಅವರು ಮತ್ತೆ ಅಪ್ಡೇಟ್ ಕೊಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿ ಕೆಲವು ದಿವಸಗಳ ನಂತರ ಈ ಒಂದು ಎಕ್ಸಾಮ್ ನಿಯರೆಸ್ಟ್ ಇದ್ದಾಗ ಒಂದು ಸಿಟಿ ಇಂಟಿಮೇಷನ್ ಅಂತ ಕೊಡ್ತಾರೆ, ಆಮೇಲೆ ಸೆಂಟರ್ ಇನ್ಫಾರ್ಮೇಷನ್ ಅಂತ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. ಆ ಒಂದು ವೇಳೆಯಲ್ಲಿ ಚೆಕ್ ಕೂಡ ಮಾಡ್ಕೊಳ್ಳೋರಾಗ್ತಾರೆ. ಈ ಒಂದು ವೆಬ್ಸೈಟಲ್ಲಿ NTAAC.in ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಮೇಲೆ ರಿಸಲ್ಟ್ ಯಾವಾಗ ಪಬ್ಲಿಷ್ ಮಾಡ್ತಾರೆ ಈ ಒಂದು ನೀಟ್ ಅಂದರೆ ಅದು ಕೂಡ ಇಲ್ಲಿ ಪರ್ಟಿಕ್ಯುಲರ್ ಕೊಟ್ಟಿಲ್ಲ, ಅದು ಆಮೇಲೆ ಅಪ್ಡೇಟ್ ಮಾಡ್ತಾರೆ. ಅದು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಹಾಗಾದರೆ ಅತಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿರುವಂತಹ ಡೌಟ್, ಈ ವರ್ಷದ ಬದಲಾವಣೆ ಏನು? ಈ ವರ್ಷ 2026ರಲ್ಲಿ ಬಹಳಷ್ಟು ಬದಲಾವಣೆ ಈ ಒಂದು ನೀಟಲ್ಲಿ ತಂದಿದ್ದಾರೆ. ಏನೆಲ್ಲ ಬದಲಾವಣೆ ಇದೆ ನೋಡೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ, ನೀಟ್ UG 2026 ಅಪ್ಲಿಕೇಶನ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ನ್ಯೂ ಫೀಚರ್ಸ್, ಈ ವರ್ಷದ 2026ರಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಆಧಾರ್ ಬೇಸ್ಡ್ eKYC ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ ಫಾರ್ ಐಡೆಂಟಿಫಿಕೇಶನ್ ವೆರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಈ ವರ್ಷ ಆಧಾರ್ ಬೇಸ್ಡ್ eKYC ವೆರಿಫಿಕೇಶನ್ ಮಾಡಲಾಗುತ್ತೆ. ಆಧಾರ್ ಕಾರ್ಡ್ OTP ಪಡೆದುಕೊಂಡು ಡೈರೆಕ್ಟಾಗಿ ಅಲ್ಲಿ ಕ್ಯಾಪ್ಚರ್ ತೆಗೆದುಕೊಳ್ಳಾಗುತ್ತೆ, ಫೋಟೋ ಕ್ಯಾಪ್ಚರ್ ತೆಗೆದುಕೊಳ್ಳಾಗುತ್ತೆ. ಆ ಒಂದು eKYC ನಿಮ್ಮ ಒಂದು ಹಾಕಿರುವಂಥ ಡೀಟೇಲ್ಗೂ ಆಧಾರ್ ಕಾರ್ಡ್ನಲ್ಲಿರುವಂಥ ಡೀಟೇಲ್ಗೂ ಮ್ಯಾಚ್ ಮಾಡಿ eKYCಯಲ್ಲಿ ಕಂಪ್ಲೀಟಾಗಿ ಐಡೆಂಟಿಫಿಕೇಶನ್ ಮಾಡಿಕೊಳ್ಳಾಗುತ್ತೆ. ಓಕೆ, ಒಂದು ಆಧಾರ್ ಬೇಸ್ಡ್ eKYC ಮಾಡಲಾಗುತ್ತೆ. ಎರಡನೇ ಪಾಯಿಂಟ್ ಏನಿದೆ,
ಲೈವ್ ಫೋಟೋಗ್ರಾಫ್ ಕ್ಯಾಪ್ಚರ್ ಈಸ್ ಟು ಬಿ ಕಂಪ್ಲೀಟೆಡ್ ಆ್ಯಂಡ್ ರಿಕ್ವೈರ್ಡ್ ಅಟ್ ದ ಟೈಮ್ ಆಫ್ ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವ ವೇಳೆಯಲ್ಲಿ ವಿದ್ಯಾರ್ಥಿಯ ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಯಾವ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕ್ತಾರೆ ಆ ವಿದ್ಯಾರ್ಥಿಯ ಲೈವ್ ಫೋಟೋ ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಈ ವರ್ಷ ಲೈವ್ ಫೋಟೋ ಯಾವ ರೀತಿ ಈ ವರ್ಷದಲ್ಲಿ JEE 2026 ಅಪ್ಲಿಕೇಶನ್ ಹಾಕುವ ವಿದ್ಯಾರ್ಥಿಗಳು ಗಮನಿಸಿರ್ಬೋದು. ಅದೇ ರೀತಿ ಈ ವರ್ಷ ಈ ಒಂದು ನೀಟ್ ಅಪ್ಲಿಕೇಶನ್ ಹಾಕುವ ಕೂಡ ಲೈವ್ ಫೋಟೋ ತೆಗೆದುಕೊಳ್ಳಲಾಗುತ್ತೆ. ಓಕೆ, ಆಮೇಲೆ ದ ಸಿಸ್ಟಮ್ ವಿಲ್ ಆಟೋಮೆಟಿಕ್ಲಿ ಕಂಪೇರ್ ದ ಲೈವ್ ಫೋಟೋಗ್ರಾಫ್ ವಿತ್ ಆಧಾರ್ ಫೋಟೋಗ್ರಾಫ್. ನಿಮ್ಮ ಒಂದು ಆಧಾರ್ ಕಾರ್ಡ್ KYC ಮುಖಾಂತರ ಅಂದರೆ OTP ಪಡೆದುಕೊಂಡು ಡೈರೆಕ್ಟಾಗಿ ಫೋಟೋ ಅಪ್ಡೇಟ್ ತೆಗೆದುಕೊಂಡಿರುತ್ತೆ. ಆಮೇಲೆ ನೀವು ಲೈವ್ ಫೋಟೋ ತೆಗೆದುಕೊಂಡಿರ್ತಿರಲ್ಲ, ಲೈವ್ ಫೋಟೋ ಹಾಗೂ ಆಧಾರ್ ಕಾರ್ಡ್ ಮುಖಾಂತರ ತೆಗೆದುಕೊಂಡಿರುವಂಥ ಫೋಟೋಗೂ ಎರಡಕ್ಕೂ ಕೂಡ ಕಂಪೇರ್ ಮಾಡಲಾಗುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ಆ ರೀತಿ ಅಪ್ಡೇಟ್ ಮಾಡಿರ್ತಾರೆ. ಆಟೋಮೆಟಿಕ್ಲಿ ಸಿಸ್ಟಮ್ ಏನು ಮಾಡುತ್ತೆ, ನಿಮ್ಮ ಒಂದು ಲೈವ್ ಫೋಟೋಗ್ರಾಫಿಗೂ ಹಾಗೂ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋಗ್ರಾಫಿಗೂ ಮ್ಯಾಚ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮ್ಯಾಚ್ ಅಲ್ಲಿ ಕಂಪಲ್ಸರಿಯಾಗಿ ಸರಿಯಾಗಿ ಇದ್ದರೆ ಮಾತ್ರ ಅಲ್ಲಿ ಎಕ್ಸೆಪ್ಟ್ ಆಗುತ್ತೆ. ಆಮೇಲೆ ಅಪ್ಲೋಡಿಂಗ್ ಎ ವ್ಯಾಲಿಡ್ ಸಪೋರ್ಟಿಂಗ್ ಸರ್ಟಿಫಿಕೇಟ್ ಈಸ್ ರಿಕ್ವೈರ್ಡ್ ಇಫ್ ದ ಲೈವ್ ಫೋಟೋಗ್ರಾಫ್ ಡಸ್ ನಾಟ್ ಮ್ಯಾಚ್ ದ ಆಧಾರ್ ಫೋಟೋಗ್ರಾಫ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋಟೋಗ್ರಾಫಿಗೂ ಲೈವ್ ಫೋಟೋಗ್ರಾಫಿಗೂ ಮ್ಯಾಚ್ ಆಗದೇ ಇದ್ದರೆ ಅಪ್ಲೋಡಿಂಗ್ ವ್ಯಾಲಿಡ್ ಸಪೋರ್ಟಿಂಗ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ತಿಳಿಸಿದ್ದಾರೆ. ಆಮೇಲೆ ಕೊನೆಯದಾಗಿ ದ ಚಾಯ್ಸ್ ಆಫ್ ದ ಎಕ್ಸಾಮಿನೇಷನ್ ಸಿಟಿ ಆ್ಯಂಡ್ ದ ಮೀಡಿಯಮ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ ಬೇಸ್ಡ್ ಆನ್ ದ ಸ್ಟೇಟ್ ಆಫ್ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಪ್ರೊವೈಡೆಡ್ ಬೈ ದ ಅಪ್ಲಿಕೆಂಟ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಇದು ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ನೀಟ್ ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಒಂದು 4 ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ರೆ 4 ಅಲ್ಲಿ ಕರ್ನಾಟಕ ಸ್ಟೇಟ್ ಅಂತ ಪಡೆದುಕೊಂಡು ಅಲ್ಲಿ 4 ಡಿಸ್ಟಿಕ್ಕನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೆವು 2025ರಲ್ಲಿ, 2024ರಲ್ಲಿ, 2024 ಅಂದರೆ ಈ ಹಳೆಯ ವರ್ಷದಲ್ಲಿ. ಈ ವರ್ಷ ಅದರಂತೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇಂಗ್ಲೀಷ್, ಕನ್ನಡ, ಹಿಂದಿ ಈ ರೀತಿಯೂ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ರಿ. ಆದರೆ ಈ ವರ್ಷ ಯಾವ ರೀತಿ ಪಡೆದುಕೊಳ್ತಾ ಇದ್ದಾರೆ ಅಂದರೆ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ನು ಯಾವ್ದು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಬೇಸ್ಡ್ ಮೇಲೆ ಈ ಒಂದು ಚಾಯ್ಸ್ ಆಫ್ ಸಿಟಿ ಎಕ್ಸಾಮಿನೇಷನ್ ಅವರು ಆಟೋಮೆಟಿಕ್ಕಾಗಿ ಅವರೇ ಕೊಡ್ತಾರೆ, ನೀವು ಹಾಕೋದಿರಲ್ಲ. ಈ ವರ್ಷ ನೀವು ಎಕ್ಸಾಮಿನೇಷನ್ ಸಿಟಿ ಹಾಕೋದಿರಲ್ಲ, ಅಪ್ಲಿಕೇಶನ್ ನಾವು ಈ ಒಂದು ಡಿಸ್ಟಿಕ್ನಲ್ಲಿ ಬರಿತೀನಿ ಅಂತೇಳಿ ಹಾಕೋದಿರಲ್ಲ, ಡೈರೆಕ್ಟಾಗಿ NTAದವರೇ ಅದು ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕೂಡ ಅವರು ಬೇಸ್ಡ್ ಆನ್ ಸ್ಟೇಟ್ ಇಲ್ಲಿ ನೀವು ಬೇಸ್ಡ್ ಆನ್ ಸ್ಟೇಟ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಅಪ್ಡೇಟ್ ಆಟೋಮೆಟಿಕ್ಕಾಗಿ ಮಾಡ್ತಾರೆ. ಇದು ಅತಿ ಮುಖ್ಯವಾಗಿ. ಒಟ್ಟಿನಲ್ಲಿ ಈ ವರ್ಷ ನೀವು ಯಾವುದೇ ರೀತಿ ಎಕ್ಸಾಮಿನೇಷನ್ ಸಿಟಿ ಹಾಕೋದಿರಲ್ಲ, ಆಮೇಲೆ ಪೇಪರ್ ಮೀಡಿಯಮ್ ಕೂಡ ಹಾಕೋದಿರಲ್ಲ. ಈ ಮೀಡಿಯಮಲ್ಲಿ ನಾನು ಪೇಪರ್ ಬರಿತೀನಿ ಅಂತೇಳಿ ಅದು ಕೂಡ ಹಾಕೋದಿರಲ್ಲ. ನೀವು ಯಾವುದು ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಹಾಕಿರ್ತಿರಲ್ಲ ಆ ಒಂದು ಬೇಸ್ ಮೇಲೆ ಅವರು ಎಕ್ಸಾಮಿನೇಷನ್ ಸಿಟಿ ಸೆಂಟರ್ ಕೂಡ ಕೊಡ್ತಾರೆ. ಆಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕೂಡ ಅಲಾಟ್ಮೆಂಟ್ ಮಾಡ್ತಾರೆ. ಅದು ಸಿಟಿ ಇಂಟಿಮೇಷನಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ವೇಳೆಯಲ್ಲಿ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ. ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಈ ಒಂದು ನೀಟ್ UG 2026 @NTA.ac.in ಈ ಒಂದು ಮೇಲ್ಗೆ ಮೇಲ್ ಮಾಡಿ, ಅಂದರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಅವರಿಗೆ ಮೇಲ್ ಮಾಡಿ ಕೂಡ ನೀವು ಅಪ್ಡೇಟನ್ನು ಪಡೆದುಕೊಳ್ಬೋದು. ಇದು ಈ ವರ್ಷದ ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ. ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಲ್ಲಿ ಈ ವರ್ಷ ಬರೆಯಲು ವೇಟ್ ಮಾಡ್ತಾರಂತ ರಿಪೀಟರ್ಸ್ ಆಗಿರಲಿ, ಫ್ರೆಷರ್ಸ್ ಆಗಿರಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಯಾವ ರೀತಿ ಹಾಕೋದಿರುತ್ತೆ, ಮತ್ತು ಅಪ್ಲಿಕೇಶನ್ ಹಾಕೋ ಏನಾದರೂ ಎರರ್ ಇದ್ದರೆ ಅದರಂತೆ ಅಪ್ಲಿಕೇಶನ್ ಹಾಕೋಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಆಮೇಲೆ ಅಪ್ಲಿಕೇಶನ್ಗೋಸ್ಕರ ಯಾವ ರೀತಿ ಫೋಟೋ ತೆಗೆದುಕೊಳ್ಬೇಕು, ಅದ್ರ ಬಗ್ಗೆ ಕೆಲವು ದಿವಸಗಳಲ್ಲಿ ನಿಮಗೆ ಹಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.